ಮತದಾನ ಹಕ್ಕು ಬಂತು. ಸೊ ಹಂಗೆ ಇದು ಯುವ ಜನಾಂಗದ ಒಂದು ದೊಡ್ಡ ಶಕ್ತಿ ತುಂಬುವಂಥದ್ದು ಯಾವುದಾದ್ರು ಸಂದರ್ಭದಲ್ಲಿ ಈ ದೇಶದಲ್ಲಿ ನಡೆದಿದೆ ಅಂದರೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮಾತ್ರ ಇವತ್ತು ನಡೆದಿದೆ. ಇವತ್ತು ನಾವು ಮತ್ತೊಂದು ನೇರವಾಗಿ ಮತದಾರರ ದರೋಡೆ ಇವತ್ತು ನಡೀತಾ ಇದೆ. ನಾವೀಗ ಕ್ವಿಟ್ ವೋಟ್ ಚಳವಳಿ ಮಾಡಬೇಕಾದಂಥ ನಮ್ಮ ಕರ್ತವ್ಯ ಇದೆ. ಈ ವೋಟ್ ಚೋರಿ ಚಳವಳಿ ಏನು ನಡೀತಾ ಇದೆ ಅದರ ವಿರುದ್ಧ ನಾವು ಈಗ ಹೋರಾಟವನ್ನು ಮಾಡಬೇಕಾದಂಥ ಒಂದು ಪರಿಸ್ಥಿತಿ ಇದೆ. ಆದ್ರಿಂದ ತಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ನಮ್ರತೆಯಿಂದ ಮನವಿ ಮಾಡ್ಕೊಳ್ತಾ ಇದ್ದೇನೆ, ಎಲ್ಲ ಕೆಲಸಗಳನ್ನ ಬದಿಗಿಟ್ಟು ಇವತ್ತು ನೀವು ಈ ವೋಟ್ ಚೋರಿ ಚಳವಳಿ ಏನು ನಡೀತಾ ಇದೆ ಅದರ ವಿರುದ್ಧವಾಗಿ ಈ ಮತದಾನದ ಹಕ್ಕನ್ನು ಉಳಿಸ್ಕೊಳ್ಳಿಕ್ಕೆ ನಾವು ವೋಟ್ ಚೋರಿ ಚಳವಳಿಯನ್ನ ನಾವೀಗ ಕ್ವಿಟ್ ವೋಟ್ ಚೋರಿ ಚಳವಳಿಯನ್ನ ನಾವು ಮಾಡಬೇಕು ಅಂತೇಳಿ ಎಲ್ಲ ರಾಜ್ಯದ ಎಲ್ಲ ಕಾರ್ಯಕರ್ತರು ಕೂಡ ನಾನು ನಮ್ರತೆಯಿಂದ ಮನವಿಯನ್ನು ಮಾಡ್ತಾ ಇದ್ದೇನೆ. ಸೊ ನಮ್ಮ ವಾರ್ಡ್ನಲ್ಲಿ ನಾವೆಲ್ಲ ಇವತ್ತು ಮಾಡಬೇಕು. ಈಗ ಯುವಕರು ಉದ್ಯೋಗ ಇಲ್ಲ, ದೊಡ್ಡ ರಣರಂಗ ನಡೀತಾ ಇದೆ ದೇಶದಲ್ಲಿ. ಇವತ್ತು ಎಂಪ್ಲಾಯ್ಮೆಂಟ್ ವಿಚಾರದಲ್ಲಿ ಇರ್ಬೋದು, ನೀಟ್ ವಿಚಾರದಲ್ಲಿ ನಡೀತಾ ಇದೆ. ಆದರೆ ಪಾರದರ್ಶಕವಾದಂಥ ವಿದ್ಯಾಭ್ಯಾಸಕ್ಕೆ ನಾವು ಶಕ್ತಿಯನ್ನು ತುಂಬಬೇಕು ಅಂತೇಳಿ ನಾನು ಕೂಡ ಇದರ ಬಗ್ಗೆ ದೊಡ್ಡ ಆಲೋಚನೆ ಮಾಡಿ 70,000 ಯುವಕರನ್ನು ತುಂಬಿಸುವಂಥ ಈ ಒಂದು ಫಸ್ಟ್ ಫೇಸ್ನಲ್ಲಿ ಈ ಕಾರ್ಯಕ್ರಮ ಈಗಾಗಲೇ ನಡೀತಾ ಇದೆ. ಈಗ ಯುವ ಜನಾಂಗ ಕರ್ನಾಟಕಕ್ಕೆ ಒಂದು ಶಕ್ತಿಯನ್ನು ಕೂಡ ತುಂಬುತ್ತದೆ ಅನ್ನೋದು ನಮಗೆ ನಂಬಿಕೆ ಇದೆ. ಸೊ ಪ್ರತಿಯೊಬ್ಬರು ಕೂಡ ಯುವಕರಿಗೆ ಒಂದು ಮಾರ್ಗದರ್ಶನವನ್ನು ನಾವು ಕೊಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಯುವ ಕರ್ನಾಟಕದ ಮೂಲಕ ಯುವ ಭಾರತವನ್ನು ನಿರ್ಮಾಣ ಮಾಡಬೇಕು. ನಮ್ಮ ಗುರಿ ಇಂದಲ್ಲ ನಾಳೆ ಅಲ್ಲ, 28ರ ಜೊತೆಗೆ 29 ಕೂಡ ನಮ್ಮ ಗುರಿ, ಈ ರಾಜ್ಯದ ಕಾಂಗ್ರೆಸ್ಸಿಗರ ಗುರಿ ಅನ್ನೋದನ್ನು ಕೂಡ ನಾವೆಲ್ಲ ಇಟ್ಕೊಳ್ಬೇಕಾಗ್ತದೆ. ಕಾಂಗ್ರೆಸ್ಸು ಮುಕ್ತ ಮಾಡ್ತೀವಿ ಅಂತ ಹೇಳಿ ಕೆಲವರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ದೇಶದಲ್ಲಿ ಕಾಂಗ್ರೆಸ್ ಶಕ್ತಿ ಈ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ. ಯಾರು ಕೂಡ ಈ ಕಾಂಗ್ರೆಸ್ ಅನ್ನ ತಗಲಾಕ್ಲಿಕ್ಕೆ ಸಾಧ್ಯ ಇಲ್ಲ. ಈ ಕಾಂಗ್ರೆಸ್ ರಾಜ್ಯದ ಈಗ ದಕ್ಷಿಣ ಭಾರತದಲ್ಲಿ ತಮಿಳುನಾಡಲ್ಲಾಯ್ತಾ, ಕೇರಳಲ್ಲಾಯ್ತಾ, ಆಂಧ್ರಲ್ಲಾಯ್ತಾ, ತೆಲಂಗಾಣನಾಗ್ತಾ ಇದೆ. ಈ ಕೆಳಗಡೆಯಿಂದ ದೀಪ ಉರಿತದೆ, ದೀಪ ಉರಿದು ದೀಪ ಪ್ರಜ್ವಲವಾಗಿ ಬೆಳೀತದೆ. ಹಂಗೆ ಇಡೀ ಭಾರತ ಉದ್ದಕ್ಕೂ ಕೂಡ ಇದಕ್ಕೆ ದೊಡ್ಡ ಶಕ್ತಿಯನ್ನ ತುಂಬುತ್ತದೆ. ಸೊ ತಾವು ಇದಕ್ಕೆ ಈ ಭಾರತದ ಸ್ವತಂತ್ರ ಸಂಗ್ರಾಮದಲ್ಲಿ ಯಾವ ರೀತಿ ನಿರ್ಣಾಯಕವಾದಂತಹ ತೀರ್ಮಾನವನ್ನ ಹಿಂದಿನ ಹಿರಿಯರು ಮಾಡಿದ್ರು, ಹಂಗೆ ಈ ರಾಜ್ಯದಿಂದ ಹೊಸ ಪೀಳಿಗೆ ಮಹಾತ್ಮ ಗಾಂಧೀಜಿಯವರು ಏನು ನಮಗೆ ನುಡಿಯನ್ನ ಕೊಟ್ಟರು, ಹೆಜ್ಜೆ ಹಾಕಿದ್ರು, ಈ ದೇಶಕ್ಕೆ ಯಾವ ರೀತಿ ನಾಯಕತ್ವವನ್ನು ಕೊಟ್ಟರು, ಆ ರೀತಿ ಯಾವ ಅಧಿಕಾರ ಕೂಡ ಅವರು ಬಯಸಲಿಲ್ಲ. ಸಂಗೆ ಇವತ್ತು ಈ ದಿನ ಕೂಡ ಬಹಳ ಭಾರತೀಯರಿಗೆ ಪ್ರತಿಯೊಬ್ಬರು ಕೂಡ ರಾಷ್ಟ್ರಭಕ್ತಿ ಮತ್ತು ಜವಾಬ್ದಾರಿಯನ್ನ ನೆನಪು ಕೊಡುವಂತ ಒಂದು ಪವಿತ್ರವಾದಂಥ ದಿನ ಅಂತೇಳಿ ನಾನು ತಮ್ಮಲ್ಲಿ ಕೇಳ್ಕೊಳ್ತೇನೆ. ನಮ್ಮ ರಾಜ್ಯದಲ್ಲೇ ಅನೇಕ ಜಾಗಗಳಿದೆ, ಇತಿಹಾಸ ಇದೆ. ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಇರ್ಬೋದು, ಶಿವಮೊಗ್ಗದ ಶಿಕಾರಿಪುರದ ಈಸೂರು ಇರ್ಬೋದು, ಇಂಥ ಅನೇಕ ನಮ್ಮ ರಾಜ್ಯದಲ್ಲಿ ಮದ್ದೂರಿನಲ್ಲಿ ಇರ್ಬೋದು, ಎಲ್ಲ ಕೂಡ ಇದೆ. ನಿನ್ನೆ ತಾನೇ ಅದಕ್ಕೊಂದು ಹೊಸ ಸಮಿತಿ ಮಾಡಬೇಕು ಅಂತೇಳಿ ಮದ್ದೂರಿನಲ್ಲಿ ನಾನು MLA ಅವರು ರಿಕ್ವೆಸ್ಟ್ ಮಾಡೋದಂತ. ಪಾಪ MLA ಅವರು ಕೂಡ ಸ್ವಂತ ಜಾಗವನ್ನ ನಾನು ಮದ್ದೂರಿನಿಂದ ಒಂದು ಜಾಗ ಉಚಿತವಾಗಿ ಕಾಂಗ್ರೆಸ್ ಕಚೇರಿಗೆ ಕಟ್ತೇನೆ ದೇವಸ್ಥಾನಕ್ಕೆ ಅಂತೇಳಿ ಗಿಫ್ಟ್ ಕೊಟ್ಟರು. ನಾನೇ ಹೋಗಿ ಗಿಫ್ಟ್ ರಿಸೀವ್ ಮಾಡಿಕೊಂಡು ರಿಜಿಸ್ಟರ್ ಮಾಡಿಕೊಂಡು ನಾನು ಬಂದಿದ್ದೇನೆ. ಸೊ ಹಂಗೆ ಈ ನಿಸ್ವಾರ್ಥ ಸೇವೆಯನ್ನ ನಮ್ಮ ಅನೇಕರು ಕಾರ್ಯಕರ್ತರು, ಮುಖಂಡಗಳು, ನಾಯಕರುಗಳು ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಜ್ಞಾನವೇ ಪ್ರಗತಿಯ ಮೂಲ. ಹಂಗೆ ಇವತ್ತು ನಾವೆಲ್ಲ ಕೂಡ ಯುವಕರು, ಯುವ ಕರ್ನಾಟಕ, ನವಭಾರತ, ಇದು ನಮ್ಮ ಮಂತ್ರವಾಗಿ ಇವತ್ತು ಉಳ್ಕೊಳ್ಬೇಕು. ಫೇತ್ ಕ್ಯಾನ್ ಬಿ ಎ ಬಿಗ್ ಮೂಮೆಂಟ್. ಅದೇ ಒಂದು ಮೌಂಟನ್. ನಂಬಿಕೆ ಇಲ್ಲ ಅಂದ್ರೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಂಗೆ ನಮ್ಮೆಲ್ಲರೂ ಕೂಡ ದೇಶದ ಪ್ರತಿಯೊಂದರಲ್ಲೂ ಅಚಲವಾದಂಥ ನಂಬಿಕೆ ಈ ಸಂದರ್ಭದಲ್ಲಿ ನಮ್ಮ ಪಕ್ಷದ ಮೇಲೆ ತಾವೆಲ್ಲ ಇಟ್ಕೊಂಡಿದ್ದೀರಿ. ಈ ಪಕ್ಷ ವ್ಯಕ್ತಿಗಲ್ಲ. ಯಾವತ್ತೂ ಕೂಡ ನಾನು ಈಗ ಅನೇಕ ಸಂದರ್ಭದಲ್ಲಿ ಹೇಳಿದ್ದೇನೆ, ವ್ಯಕ್ತಿ ಪೂಜೆ ಮಾಡಕ್ಕೆ ಹೋಗ್ಬೇಡಿ, ಪಕ್ಷದ ಪೂಜೆ ಮಾಡಿ. ವ್ಯಕ್ತಿ ಮೇಲೆ ಮಾಡೋದೆಲ್ಲ DK ಶಿವಕುಮಾರ್ ಇರ್ತಾನೋ, ಸಿದ್ದರಾಮಯ್ಯ ಇರ್ತಾರೋ, ಹರಿಪ್ರಸಾದ್ ಇರ್ತಾರೋ, ರಾಮಲಿಂಗರು ಇರ್ತೀವೋ ಮುಖ್ಯ ಅಲ್ಲ.
ಈ ರಾಷ್ಟ್ರಧ್ವಜ ಯಾರ ಮೇಲೂ ಕೂಡ ಬೇರೆ ಕೈಯಲ್ಲಿ ಇಳಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇದು ಕೂಡ ತಾವು ಭಕ್ತರು ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ಮುಂದೆ ಜೊತೆಗೆ ನಾನು ಪ್ರತಿಯೊಂದು ಪಂಚಾಯತಿಗೆ ಕಾರ್ಯಕರ್ತರಿಗೆ ಶಕ್ತಿ ತುಂಬಬೇಕು ಅಂತೇಳಿ ಪ್ರತಿಯೊಂದು ಪಂಚಾಯತಿಗೂ ಕೂಡ ನಾನು ಅಧ್ಯಕ್ಷರಾದ ಮೇಲೆ 15 ಜನ ನಾವು ಈ ಗ್ಯಾರಂಟಿ ಸಮಿತಿ ಸದಸ್ಯರನ್ನು ನಾವು ಮಾಡಿದ್ದು. ಈಗ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಮಾಡಿದ್ದು. ಈಗ ಪ್ರತಿಯೊಂದು ಪಂಚಾಯತಿಲೂ ಕೂಡ 6 ಜನ ಗ್ಯಾರಂಟಿ ಸಮಿತಿ ಸದಸ್ಯನಾಗಿ ಮಾಡಿ ಈಗ ಹೊಸದಾಗಿ ಅದಕ್ಕೆ ಯಾವ ರೀತಿ ರೂಪ ಕೊಡಬೇಕು ಅಂತೇಳಿ ಪ್ರತಿ ಪಂಚಾಯತಿಗೂ ಕೂಡ 6 ಜನ ಅಂದರೆ ಒಂದು 40 ಪಂಚಾಯತಿ ಇತ್ತು ಅಂದರೆ ಸುಮಾರು 250-260 ಜನ ಕಾರ್ಯಕರ್ತರಿಗೆ ಗುರ್ಸುವಂಥದ್ದು ಸರ್ಕಾರದ ಗ್ಯಾರಂಟಿ ಏನಿದೆ. 5 ಬೆರಳು, ನಾನು ಅನೇಕ ಭಾಷೆಗಳಲ್ಲಿ ಹೇಳಿದ್ದೀನಿ, 5 ಬೆರಳು ಸೇರಿ ಈ ಕೈ ಗಟ್ಟಿ ಆಯಿತು, 5 ಕಾರ್ಯಕ್ರಮ ಸೇರಿ ಈ ಕೈಗೆ ಮುಷ್ಟಿ ಆಯಿತು ಹಂಗೆ ಹೇಳಿದ್ದೇನೆ. ಚುನಾವಣೆಯಲ್ಲಿ ಹೇಳಿದೆ ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ, ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದರೆ ಮಾತ್ರ ಚಂದ ಅಂತ ಹೇಳಿದೆ. ಹಂಗೆ ಈ ದಾನ ಧರ್ಮ ಮಾಡುವ ಕೈ ವಿಧಾನಸೌಧದಲ್ಲಿ ಅಧಿಕಾರ ಇದ್ದದಕ್ಕೆ ಇವತ್ತು 1,21,00,000 ಗೃಹಲಕ್ಷ್ಮಿ ಮಹಿಳೆಯರಿಗೆ ಅಕೌಂಟ್ಗೆ ನೇರವಾಗಿ 2,000 ರೂಪಾಯಿ ಹೋಗ್ತಾ ಇದೆ. 1,60,00,000 ಕುಟುಂಬಗಳಿಗೆ 1 ಕೋಟಿ ಎಲ್ಲರಿಗೂ ಕೂಡ ಮನೆ ಗೃಹ ಜ್ಯೋತಿ ಬೆಳಗ್ತಾ ಇದೆ. ಸುಮಾರು 4 ಕೋಟಿ ಹೆಚ್ಚು ಜನರಿಗೆ ಇವತ್ತು ಅನ್ನಭಾಗ್ಯವನ್ನು ಕೊಡ್ತಾ ಇದ್ದೀವಿ. ರಾಮಲಿಂಗಾರೆಡ್ಡಿ ಅವರ ಮುಖಂಡತ್ವದ ಏನು ಶಕ್ತಿ ಯೋಜನೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಪ್ರತಿದಿನ ಎಷ್ಟು ಜನ ನನ್ನ ತಾಯಂದಿರು ಉಚಿತವಾಗಿ ಪ್ರಯಾಣ ಮಾಡ್ತಾ ಇದ್ದಾರೆ, ಇದನ್ನು ನೋಡ್ತಾ ಇದ್ರಲ್ಲ. ಯಾವ ದೇವಸ್ಥಾನಕ್ಕಾಗಲಿ, ಯಾವ ಕೋರ್ಟ್ಗಾಗಲಿ, ಯಾವ ಸಂಬಂಧಕ್ಕಾಗಲಿ ನಿಮ್ಮನ್ನು ಬರ್ಬೇಕಾದ್ರೆ ಫ್ರೀಯಾಗೆ ಉಚಿತವಾಗಿ ಬಸ್ಸಲ್ಲಿ ಹೋಗ್ತಾ ಇದೆ, ಪ್ರಯಾಣ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮ ಪ್ರಧಾನಮಂತ್ರಿಯವರು ಟೀಕೆ ಮಾಡಿದ್ರು, ಬಿಜೆಪಿಯವರು ಟೀಕೆ ಮಾಡಿದ್ರು. ಇವತ್ತು ನಮ್ಮ ಕಾರ್ಯಕ್ರಮ ನೋಡಿ, ಕಾಂಗ್ರೆಸ್ ಕಾರ್ಯಕ್ರಮ ನೋಡಿ, ಇಡೀ ದೇಶದ ಕಾರ್ಯಕ್ರಮ ಆಗಿ ಇವತ್ತು ಪರಿವರ್ತನೆ ಆಗಿದೆ. ಕರ್ನಾಟಕದ ಮಾದರಿ ಈ ದೇಶಕ್ಕೆ ಮಾದರಿ ಅನ್ನೋದನ್ನ ನಾವು ನೋಡ್ಕೊಂಡು ತಾವು ಬರ್ತಾ ಇದ್ದೀವಿ. ಅದರಿಂದ ಹಿಂದೆ ಯಾವ ರೀತಿ 78ರಲ್ಲಿ ಏನು ಜನತಾ ಪಕ್ಷ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಆವತ್ತು ಕೂಡ ಹಿಂದಕ್ಕೆ ಹೋಗಲಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆ ಆಯಿತು, ದೇವರಾಜ ಅರಸರ ಕಾಲದಲ್ಲಿ ರಚನೆ ಆಯಿತು. ಹಂಗೆ ಇವತ್ತು ಎಲ್ಲ ಜನಾಂಗದ ಶಾಂತಿಯ ತೋಟ ಈ ಕರ್ನಾಟಕ ರಾಜ್ಯ. ಮತ್ತೆ ಈ ಕರ್ನಾಟಕ ರಾಜ್ಯದಿಂದನೇ ಈ ದೇಶದಲ್ಲಿ ಮತ್ತೆ ಈ ದೇಶವನ್ನು ಉಳಿಸುವಂಥ ಕೆಲಸ ಆಗಬೇಕು. ಆ ನಿಟ್ಟಿನಲ್ಲಿ ನೀವೆಲ್ಲ ಸೇರಿ ಕೆಲಸ ಮಾಡಬೇಕು. ತಾವು ಇಷ್ಟು ದೊಡ್ಡ ನಮ್ರತೆಯಿಂದ, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ಸೇರಿ ಇಂಥ ಒಂದು ಪವಿತ್ರವಾದಂಥ ಕ್ವಿಟ್ ಇಂಡಿಯಾ ಚಳವಳಿಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮತ್ತೆ ಈ ದೇಶವನ್ನು ಉಳಿಸ್ಕೊಳ್ಬೇಕು ಅಂತ ಹೇಳಿ, ಮತ್ತೆ ಈ ರಾಷ್ಟ್ರದಲ್ಲಿ ಈ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ, ಈ ದೇಶಕ್ಕೆ ಯಾರು ಸ್ವಾತಂತ್ರ್ಯ ತಂದುಕೊಟ್ರು ಆ ಪಕ್ಷದಲ್ಲಿ ಮತ್ತೆ ಈ ರಾಷ್ಟ್ರಧ್ವಜ ಹಾರಿಸುವಂಥ ಕೆಲಸಕ್ಕೆ ತಾವು ಕಾರಣಕರ್ತರಾಗಬೇಕು. ಇದಕ್ಕೆ ಮುಂದುವರಿರಿ ಅಂತೇಳಿ ನಾನು ಪ್ರಾರ್ಥನೆ ಮಾಡಿ ನಿಮ್ಮೆಲ್ಲರೂ ಕೂಡ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕಾಂಗ್ರೆಸ್.